ಫ್ರೆಂಡ್ಸ್ ವ್ಲಾಗ್. ನಾನು ನಿಮ್ಮೆಲ್ಲರ ದೀಕ್ಷಿತ್ ಆಗಿ ನೋಡಿ ನಮ್ಮ ರೋಹನ್ ಬರ್ತಿದ್ದಾನೆ. ನಾವು ದೀಕ್ಷಿತ್ ಗೌಡ ವ್ಲಾಗ್ಸಿಂದ ಕ್ಯಾನ್ಸಲ್ ಆಗಿ ಫ್ರೆಂಡ್ಸ್ ವ್ಲಾಗ್ಸಿಗೆ ಬಂದಿದ್ದೀವಿ. ನಮ್ಮ ಜೊತೆ ಹೊಸ ಮೆಂಬರ್ ಜಾಯ್ನ್ ಆಗಿದ್ದಾನೆ ನೋಡಿ. ಇವನ ಹೆಸರು ಕಮಲ್ ಅಂತ. ಸ್ಯಾಟರ್ಡೆ ಮತ್ತೆ ಸಂಡೇ ಬರ್ತಾನೆ. ಇನ್ನು ಮಿಕ್ಕಿದ ದಿನ ಎಲ್ಲ ಮನೇಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾನೆ. ಚಾಲೆಂಜ್ ಮಾಡ್ತಿದ್ದೀವಿ. ಸೊ ಇಷ್ಟು ಸ್ಕ್ವೇರ್ ಫೀಟ್ ನಾವು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಇಷ್ಟರಲ್ಲಿ ನಾವು ಫುಟ್ಬಾಲ್ ಚಾಲೆಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನೋಡಿ ಈ ಜಾಗನೂ ತಗೊಬೋದು. ಈಗ ಇಲ್ಲಿಂದ ಅಲ್ಲಿ ಗಂಟ ಬರುತ್ತೆ ನೋಡಿ. ಇಲ್ಲಿ ನಮ್ಮದು ರೆಕ್ಟ್ಯಾಂಗ್ಯುಲರ್ ಏರಿಯಾ ಇದೆ. ಅಲ್ಲಿ ನಾವು ಅಲ್ಲಾಡೋಣ ಅಂದ್ಕೊಂಡಿದ್ದು ಆ ಸ್ಕ್ವೇರ್ ಏರಿಯಾದಲ್ಲಿ. ಬೇಡ ಅಂತ ನಾವು ರೆಕ್ಟ್ಯಾಂಗ್ಯುಲರ್ ಏರಿಯಾಗೆ ಬಂದಿದ್ದೀವಿ. ಈಗ ಇಬ್ಬರು ಸ್ಟಾರ್ಟ್ ಮಾಡ್ತಿದ್ದಾರೆ. ಇವರಿಬ್ರು ಆಡ್ತಾರೆ ಗೈಸ್, ನಾನು ಆಡಲ್ಲ ನೋಡಿ ಗೈಸ್. ಬರ್ತಿದ್ದಾರೆ ನೋಡಿ ಗೈಸ್, ಬಂದಿದ್ದಾರೆ. ಇಬ್ರು ಆಡ್ತಾವ್ರೆ. ಮುಖ ಕೊಡ್ತು ವಾಲಿಬಾಲ್ ಕೋರ್ಟಿಗೆ ಹೋಗಿದೆ. ಓಡಿ 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 ಓಡ್ತಿದ್ದಾರೆ ಓಡ್ತಿದ್ದಾರೆ. ಓಡಿ ಓಡಿ ನೋಡಿ. ಅಣ್ಣ ಒಂದು ಬಾಲ್ ಇಲ್ಲೇ ಬಂದ್ಬಿಟ್ಟಿದೆ. ನಾನು ಎತ್ಕೊಡ್ತೀನಿ ನೋಡಿ. ಹಾಕ್ದೆ ಅಲ್ಲಿ ಹಾಕಕ್ಕೆ ಸಾಕತ್ತು ಬಾರಿ ಇದಾಗಿತ್ತು ನೋಡಿ. ನಮ್ಮ ಕಮಲ್ ಹಾಸನ್ ಹೊಡೆದವ್ರೆ ನೋಡಿ. ಅಯ್ಯೋ ಅಲ್ಲಿ ಹೊಡೆದ್ಬಿಟ್ಟು ಅಣ್ಣ ನೆಟ್ ಬ್ಯಾಗು. ಆ ಅಣ್ಣಂಗೆ ನೆಟ್ ಬ್ಯಾಗ್ ಆಗೋಯ್ತು ಗೈಸ್ ನೋಡಿ. ಅವನು ವಾಲಿಬಾಲ್ ಕೋರ್ಟ್ಗೆಲ್ಲ ಹೋಗ್ಬಿಟ್ಟು ಫುಟ್ಬಾಲ್ ಆಡ್ತಿದ್ದಾನೆ. ಮ್ಯಾಚ್ ಬಿಗನ್ಸ್. ಮ್ಯಾಚ್ ಸ್ಟಾರ್ಟ್ ಆಗಿದೆ. ನಮ್ಮ ಸ್ಕ್ವೇರ್ ಫೀಟ್ ಇರೋದು ಅಷ್ಟು ಮಾತ್ರ ಬಂದ್ರು ನೋಡಿ. ಪೆನಲ್ಟಿ ತಗೊಂಡಿದ್ದಾರೆ ರೋಹನ್. ಗೋಲ್ ಆಗ್ಬಿಟ್ಟಿದೆ. ಈಗ ನಮ್ಮ ಕಮಲ್ ಪೆನಲ್ಟಿ ತಗೋತವ್ರೆ. ಕಮಲ್ ಹೋಗಿ ಪೆನಲ್ಟಿ ತಗೊಳ್ಳೋ. ರೋಹನ್